ಅಂಗವಾಗಿ ಜಗಮೆಚ್ಚಿದ ಹುಲಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಈ ನಾಟಕದ ಒಂದು ಭಕ್ತಿ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ನಾನು ಆ ಕಲಾವಿದರಲ್ಲಿ ವಿನಂತಿಸಿಕೊಳ್ತೇನೆ. ಅರ್ಥಗರ್ಭಿತವಾಗಿ ಹಾಡಿದಂತ ಕಲಾವಿದರಿಗೆ ಜಗಮೆಚ್ಚಿದ ಹುಲಿ ಅರ್ಥಾರ್ಥ ಮಗ ಮಾಡಿದ ಮದುವೆ ಎಂಬ ಸುಂದರ ಸಾಮಾಜಿಕ ನಾಟಕದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆರಂಭಿಸಿರುವಂತಹ ಗೌರವಾನ್ವಿತ ಗ್ರಾಮ ಪಂಚಾಯತ್ ಗುಲ್ಬಾರ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಹೋದರಿ ಶಾಣಾಬಾಯಿ
ಸಿದ್ದಪ್ಪ ಲಮಾಣಿ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸಿ ಅವರಿಗೆ ಸನ್ಮಾನವನ್ನ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸನ್ಮಾನಿಸಬೇಕಾಗಿ ನಾನು ಮಾಲೀಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಬಂದಾಗ ಚಂದಾಗ ಧನ್ಯವಾದಗಳು. ನಮ್ಮ ತಾಂಡಾದ ನಾಯಕರು ಈ ದುರ್ಗಾದೇವಿ ಜಾತ್ರಾ ಮಹೋತ್ಸವದಲ್ಲಿ ಹಗಲಿರುಳು ಶ್ರಮಿಸಿದಂತ ಶೆಟ್ಟಿ ನಾಯಕ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಅವರಿಗೆ ಸೋಮಸಿಂಗ್ ಲಮಾಣಿ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾರೆ. ಇನ್ನೋರ್ವ ನಮ್ಮ ತಾಂಡದ ಕಾರ್ಬಾರಿಗಳು ಆಗಿರುವಂತಹ ಹಾಗೂ ಈ ಜಾತ್ರಾ ಮಹೋತ್ಸವದಲ್ಲಿ ಅವರು ಕೂಡ ಹಗಲಿರುಳು ಶ್ರಮಿಸಿ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೂ ಕೂಡ ಸ್ವಾಗತವನ್ನ ಬಯಸಿ ಅವರಿಗೆ ಈ ಸಂಘದ ಮಾಲೀಕರು ಹಾಗೂ ಸೋಮಸಿಂಗ್ ಹಾಗೂ ಸಂತೋಷ್ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ತಾರೆ. ಮುಳಬಾಳ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಅನುಸೂಯಾಬಾಯಿ ಗಂಗಾರಾಮ್ ಲಮಾಣಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿ ಅವರಿಗೆ ಸರಳ ಲಮಾಣಿ ಅವರು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಈ ಗ್ರಾಮದ ಹೆಮ್ಮೆಯ ಸುಪುತ್ರ ನಮ್ಮ ಮಾವನವರಾಗಿರುವಂತಹ ಹಾಗೂ ಬೆಂಗಳೂರಿನ ಡಿವೈಎಸ್ಪಿ ಅವರು ಆಗಿರುವಂತಹ ಶ್ರೀ ಸಂಜು ಕೃಷ್ಣ ಪವಾರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸಿ ಅವರಿಗೆ ಈ ಬಸು ಹಾಗೂ ಸಂತೋಷ್ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ತಾರೆ. ಇನ್ನೋರ್ವ ನಮ್ಮ ಸಹೋದರರು ಹಾಗೂ ವಿಷ್ಣುವರ್ಧನ್
ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವರಿಗೆ ಬಲರಾಮ್ ಅವರು ಹಾಗೂ ಸೋಮಸಿಂಗ್ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾರೆ. ನಮ್ಮ ಗ್ರಾಮದ ಹಿರಿಯರು, ರೈಲ್ವೆ ಡಿಪಾರ್ಟ್ಮೆಂಟಿನ ಇಂಜಿನಿಯರು ಆಗಿರುವಂತಹ ಶ್ರೀ ಚಂದ್ರಶೇಖರ್ ಕೆ ಪವಾರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಸೋಮಸಿಂಗ್ ಸಂತೋಷ್ ಹಾಗೂ ಸುಧಾಕರ್ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾರೆ. ಇನ್ನೋರ್ವ ನಮ್ಮ ತಾಂಡಾದ ಸಮಾಜ ಸೇವಕರು ಹಾಗೂ ಸರ್ಕಾರಿ ನೌಕರರು ಆಗಿರುವಂತ ಇಂಜಿನಿಯರ್ ಆಗಿರುವಂತಹ ರೂಪ್ ಸಿಂಗ್ ಅಣ್ಣ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಸೋಮಸಿಂಗ್ ಲಮಾಣಿ ಅರ್ಜುನ್ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತೇನೆ. ನಮ್ಮ ಸಹೋದರರಾಗಿರುವಂತ ಸುರೇಶ್ ಅವರಿಗೂ ಕೂಡ ಸ್ವಾಗತವನ್ನ ಬಯಸಿ ಸುರೇಶ್ ಕೆ ನಾಯಕ್, ಮುಖ್ಯಗುರುಗಳು, ಸರ್ಕಾರಿ ಪ್ರೌಢಶಾಲೆ ಅರ್ಕಲ್ಗೋಡು ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಅವರಿಗೆ ಸಚಿನ್ ಮಾಳ್ಗಿಮನಿ ಹಾಗೂ ರಾಜು ಲಮಾಣಿ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತೇನೆ. ಇನ್ನೋರ್ವ ನಮ್ಮ ಮಾವನವರು ಬಸವನಗರ ಮುಖ್ಯ ಗುರುಗಳು ಆಗಿರುವಂತ ಶೆಟ್ಟಿ ಮಾಸ್ತರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವರಿಗೆ ವಾಸು ಭೀಮ್ಸಿಂಗ್ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊತೇನೆ. ನನ್ನ ಪ್ರೀತಿಯ ಚಿಕ್ಕಪ್ಪನವರಾಗಿರುವಂತ ರಮೇಶ್ ಎಲ್ ನಾಯಕ್, ಎಸ್ಒ ಕೆಬಿ ಕಮತ್ಗಿ ಅವ್ರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವರಿಗೆ ನೀಲ್ಕಂಠ್ ಹಾಗೂ ಅನಿಲ್ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಈ ಗ್ರಾಮದ ಯುವಕರು ನಮ್ಮ
ಆಗಿರುವಂತ ಶ್ರೀ ಜಗದೀಶ್ ಪಿ ಲಮಾಣಿ ಸಿಪಿಐ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವ್ರಿಗೆ ರವಿ ಹಬಣ್ಣ ಅವರು ಹಾಗೂ ನೀಲಕಂಠ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀನಿ. ಕಾವೇರಮ್ಮ ಕಾಪಾಡಮ್ಮ ಶ್ರೀಮತಿ ಸರಳಾ ಎಸ್ ನಾಯಕ್ ಉಪನ್ಯಾಸಕರು ಮುದೋಳ್ ಅವ್ರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವರಿಗೆ ಶಾಣಾಬಾಯಿ ಅವರು ಅನುಷಾಬಾಯಿ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾರೆ. ನಮ್ಮ ದೊಡ್ಡಪ್ಪನವರು ಆಗಿರುವಂತ ಶ್ರೀ ಜಾಪಣ್ಣ ಲಕ್ಷ್ಮಪ್ಪ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವರಿಗೆ ಶ್ರೀ ಮಂಜುನಾಥ್ ಶಿವಪ್ಪ ಅವರು ಸನ್ಮಾನಿಸಬೇಕಾಗಿ ಅವ್ರಿಗೆ ಕೇಳ್ಕೊತೀನಿ. ಮಹಾರಾಷ್ಟ್ರ ರಾಜ್ಯದ ಉದ್ದಿಮೆದಾರರು ಬಿಲ್ಡರ್ ಆಗಿರುವಂತಹ ಮಾವನವರು ಶ್ರೀ ಮಂಗೇಶ್ ಜಿ ಚವಾಣ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸಿ ಅವರಿಗೆ ಸುನೀಲ್ ಹಾಗೂ ವಿಶ್ವನಾಥ್ ಡಾಕಪ್ಪ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾನೆ. ನಾಗೇಶ್ ಡಿ ಲಮಾಣಿ SOKEB ಭಟ್ಕಳ್ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವ್ರಿಗೆ ವಿನೋದ್ ಗೋಪಾಲ್ ಅವರು ಹಾಗೂ ಸಚಿನ್ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾರೆ. ಮಾನ್ಸಿಂಗ್ ಲಮಾಣಿ ಅವ್ರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವರಿಗೆ ಬಸು ಹಾಗೂ
ರವಿ ಆಭರಣ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊತೇನೆ. ಬಾಗಲಕೋಟೆಯ ಖ್ಯಾತ ಶಿಕ್ಷಕರು ಶ್ರೀ ಶಿವಾಜಿ ಮಾಸ್ತರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅದನ್ನ ಹೇಳ್ತೀನಿ, ಅವರಿಗೆ ಸಚಿನ್ ಲಮಾಣಿ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊತೇನೆ. ಶಿವಾಜಿ ಮಾಸ್ತರ್ ಅವರಿಗೆ, ಬಾಗಲಕೋಟೆಯ ಪ್ರಸಿದ್ಧ ಶಿಕ್ಷಕರು. ಮುಂದೆ ಮಾತ್ರ ಬಿಡಲಿಲ್ಲ, ಗುರು ಸೇವನೆ ಮಾಡಲಿಲ್ಲ, ಗುರು ಮುಳುಗಡೆ ಸಂತ್ರಸ್ತರ ಆಶಾ ಕಿರಣ ಶ್ರೀ ರಮೇಶ್ ಮುದ್ದೇಬಾಳ್ ಅವ್ರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವರಿಗೆ ಪ್ರೇಮ್ ಬಾಬು ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊತೇನೆ. ನಮ್ಮ ಮಾವನವರಾಗಿರುವಂತ ಲಕ್ಷ್ಮಣ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವರಿಗೆ ವಿಶ್ವನಾಥ್ ಡಾಕಪ್ಪ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇನೆ. ಮನೆತನದ ಜನತೆ ನಿನಗಿಲ್ಲ, ಮಮತೆಗೆ ನೀನು ಬಾಳಲಿಲ್ಲ, ಮನೆತನದ ಜನತೆ ನಿನಗಿಲ್ಲ, ಮಮತೆಗೆ ನೀನು ಬಾಳಲಿಲ್ಲ, ಯಾರನ್ನೂ ಕೇಳಲಿಲ್ಲ, ಯಾರನ್ನೂ ಕೇಳಲಿಲ್ಲ, ಊರೊಳಗೆ ಕೂಡಲಿಲ್ಲ, ಭಾರತೀಯ ಸೇನೆಯ ಯೋಧ ಸಂತೋಷ್ ಬಾಬು ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವರಿಗೆ ಅನಿಲ್ ಸುನೀಲ್ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತೇನೆ. ನಮ್ಮ ಸಹೋದರ ಮೋತಿಲಾಲ್ ಪಾಂಡಪ್ಪ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವ್ರಿಗೆ ವಿನೋದ್ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊತೇನೆ. ವಿನೋದ ಸಚಿನ ಇನ್ನೋರ್ವ ಅತಿಥಿ ಆಗಿರುವಂತಹ ಮಹೇಶ್ ಹುಬಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಅವರಿಗೆ ಸುನೀಲ್ ಮಾಳ್ಗಿಮನಿ ಹಾಗೂ ಸಂತೋಷ್ ಪಾಂಡು ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊತೇನೆ.
ಈ ನಾಟಕದ ಶಿಕ್ಷಣವನ್ನ ನೀಡಿ ಅವ್ರು ಏನೇ ಕಷ್ಟಗಳನ್ನು ಕೊಟ್ಟರು ಅವ್ರು ನುಗ್ಗಿಕೊಂಡು ಅವರಿಗೆ ನಾಟಕ ಕಲಿಸಿದ ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಶ್ರೀ ಪರಶುರಾಮ್ ನಾಯಕ್ ಅವರಿಗೆ ನಮ್ಮ ಬಲರಾಮ್ ಅವರು ಸೋಮಸಿಂಗ್ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತೇನೆ. ಯಾವ ಜನ್ಮದ ಪುಣ್ಯವೇ ಪುಟ್ಟರಾಜು ಹೊರಟಾದ ಯಾವ ಜನ್ಮದ ಪುಣ್ಯವೇ ಪುಟ್ಟರಾಜು ನಮ್ಮ ಯುವಕರ ಕಷ್ಟವನ್ನ ಸಹಿಸಿಕೊಂಡಂತವರಿಗೆ ಧನ್ಯವಾದಗಳು. ಮತ್ತೋರ್ವ ನಮ್ಮ ಹಾರ್ಮೋನಿಯಂ ಮಾಸ್ತರಿಗೆ ರವಿ ಅವರಿಗೆ ಬಲರಾಮ್ ಹಾಗೂ ಸೋಮಸಿಂಗ್ ಸಂತೋಷ ಅವರನ್ನ ಸನ್ಮಾನಿಸಬೇಕಾಗಿ ಕೇಳ್ಕೊತೇನೆ. ಇವತ್ತು ನಾವು ಕೂಡಲು ಹಾಗೂ ನಾಟಕ ಮಾಡಲು ಏನು ರಂಗ ಸಂಚಿಕೆಯನ್ನು ಹಾಕಿದ್ದಾರೆ, ಆ ಮಾಲೀಕರಿಗೆ ಸನ್ಮಾನಿಸಬೇಕಾಗಿ ಕೇಳ್ಕೊತೇನೆ. ಮುತ್ತು ಒಂದು ಸಾರಿ ನಮ್ಮ ಮನೆಗೆ ಪೂಜೆ ಮಾಡಿ ಈ ನಾಟಕವನ್ನ ಸೆರೆ ಹಿಡುವಂತಹ ವಿಡಿಯೋಗ್ರಾಫರ್ಗೆ ಮಲ್ಲಿಕಾರ್ಜುನ್ ಡಿಜಿಟಲ್ ಅವರಿಗೆ ಸನ್ಮಾನಿಸಬೇಕಾಗಿ ಕೇಳ್ಕೊತೇನೆ. ಸುನೀಲ್ ಮಾಳ್ಗಿಮಣಿ ಅವರಿಗೆ ಅನಿಲ್ ಶಿವಾಜಿ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊತಾರೆ. ಯಾವ ಜನ್ಮದ ತಿಂಗಳಿಂದ ಹಲವಾರು ಕಾರ್ಯಕ್ರಮಗಳನ್ನ ನಾಟಕ ಆರ್ಕೆಸ್ಟ್ರಾ ಯಾವ ರೀತಿ ಜಾತ್ರಾ ಮಹೋತ್ಸವ ನಡೆಯಬೇಕು ಎನ್ನುವುದರ ಬಗ್ಗೆ ಹಿರಿಯರನ್ನ ಯುವಕರನ್ನ ಸೇರಿಸಿ ಸಮಗ್ರವಾಗಿ ಚಿಂತನೆಯನ್ನ ಮಾಡಿ ಹಣವನ್ನ ಕ್ರೋಢೀಕರಣವನ್ನ ಮಾಡಿ ಯಾರೇ ಏನೋ ಹೇಳಿದ್ರು ಯಾರೇ ಏನೋ ಬೈದ್ರು ಅದನ್ನ ಸಹಿಸಿಕೊಂಡು ಇವತ್ತು ನಾಟಕ ಪ್ರಾರಂಭ ಆಗುವ ಕೆಲವೇ ನಿಮಿಷಗಳವರೆಗೆ ಶ್ರಮಪಟ್ಟಂತ ನಮ್ಮ ಮಾಲಕರು ಈ ಹಲವಾರು ಕಾರ್ಯಕ್ರಮಗಳಿಗೆ ರೂವಾರಿಗಳು ಆಗಿರುವಂತ
ಸೋಮ್ ಸಿಂಗ್ ಬಾಬು ಲಮಾಣಿ ಅವರಿಗೆ ಬಲರಾಮ್ ಪವಾರ್ ಅವರು ಹಾಗೂ ವೆಂಕಟೇಶ್ ನಾಯಕ್ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊತೇನೆ. ಇನ್ನೋರ್ವ ನಮ್ಮ ಸಂತೋಷ್ ಶಿವಪ್ಪ ಲಮಾಣಿ ಅವ್ರನ್ನೂ ಕೂಡ ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತೇನೆ. ಶಿವಯೋಗಿ ಕಾರ್ಯಕ್ರಮದ ಅಂತಿಮ ಘಟ್ಟ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತರು ಎದ್ದು ನಿಂತು ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮದ ಬಲರಾಮನ್ ನಮ್ಮ ಮಾವನವರಾಗಿರುವಂತಹ ಶ್ರೀ ಬಲರಾಮ್ ಕೇಮಪ್ಪ ಪವಾರ್ ಅವರನ್ನ ಇವತ್ತು ಸನ್ಮಾನಿಸಬೇಕಾಗಿ ಕೇಳ್ಕೊತೇನೆ. ಶಿವಾಜಿ ಸಿದ್ದಪ್ಪ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊತೇನೆ. ದೀಪ ಹಚ್ಚಬೇಕಾ ದೀಪ ಹಚ್ಚಬೇಕಾ ದೀಪ ಹಚ್ಚಬೇಕಾ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ವಿಷ್ಣುವರ್ಧನ್ ಅಣ್ಣರು ಮಾತಾಡಬೇಕಾಗಿ ಕೇಳ್ಕೊತೇನೆ. ಇವತ್ತಿನ ದಿನ ನಮ್ಮ ಊರಿನಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸಂತ ಸೇವಾಲಾಲ ಜಯಂತಿಯನ್ನು ತುಂಬ ಸಡಗರ ಸಂಭ್ರಮದ ಆಚರಿಸಿದ ಜೊತೆಗೆ ತುಂಬ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವತ್ತಿನ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಊರಿನ ಎಲ್ಲ ಗಣ್ಯರಿಗೆ ಹಾಗೂ ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೆ ಹಾಗೂ ಎಲ್ಲ ನಮ್ಮ ಊರಿನ ಸಹೋದ್ಯೋಗಿರಿಗೆ ಹಾಗೂ ನಮ್ಮ ಊರಿನ ಎಲ್ಲ ಹಿರಿಯರು ಹಾಗೂ ತಂದೆ ತಾಯಿಯರಿಗೆ ನನ್ನ ವೈಯಕ್ತಿಕವಾದ ವಂದನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಶೇಷವಾಗಿ ಎಲ್ಲರೂ ಕೂಡ ಮಾತಾಡಲಿಕ್ಕೆ ಅವಕಾಶ ಇದೆ. ನಾವು 2 ನಿಮಿಷದಲ್ಲಿ ಮಾತಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ.
ವಿಶೇಷವಾಗಿ ನಾವೊಂದು ಹೊರಗಡೆ ಇದ್ದಾಗ ನಮಗೆ ಮೊದಲು ಕೇಳುವಂಥದ್ದು ನಿಮ್ಮ ಮೂಲ ವಿಳಾಸ ಯಾವುದು ಅಂತ. ನಾವು ಎಂಥ ಉನ್ನತ ಹುದ್ದೆಗೆ ಹೋಗಲಿ ಅಥವಾ ಯಾವುದೇ ಒಂದು ಉನ್ನತ ಸ್ಥಾನ ಪಡೆದರೂ ಕೂಡ ನಮ್ಮ ಕಾಯಂ ವಿಳಾಸವನ್ನು, ನಮ್ಮ ಅನ್ನ ನೀರು ಉಳಿಸಲಿಕ್ಕೆ ಪ್ರಾರಂಭ ಮಾಡಿದ್ದ ಊರನ್ನು ನಾವು ಯಾವತ್ತೂ ಮರಿಬಾರದು. ಆ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಕೂಡ ಕರೆಸಿ ಸನ್ಮಾನ ಮಾಡಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಯಾವತ್ತೂ ಕೂಡ ಕಣ್ಣು ಬಿಚ್ಚಿಯೇ ಜನನ, ಕಣ್ಣು ಮುಚ್ಚಿಯೇ ಮರಣ, ಕಣ್ಣು ಮುಚ್ಚಿ ನಡೆಯುವುದೇ ಜೀವನ ಅಂತ. ಯಾವತ್ತೂ ನಾವು ಹುಟ್ಟು ಬಂದ ಮೇಲೆ ಏನಾದ್ರು ಕೆಲಸ ಮಾಡಲೇ ನಾವು ಹೋಗ್ಬೇಕು, ಅದು ಕಾಯ್ತಾ ಇರುತ್ತೆ. ನೀನು ಬದುಕಿದೀಯಾ, ನೀವು ಬರುವಷ್ಟರಲ್ಲಿ ನೀವು ಏನು ಕೆಲಸ ಮಾಡಬೇಕು, ಏನು ಆತ್ಮಾವಲೋಕನ ಮಾಡೋ ಕೆಲಸ ಮಾಡಬೇಕಾದ್ರೆ ಮಾಡಿ ಬನ್ನಿ ಅಂತೇಳಿ. ಹಾಗಾಗಿ ನಮ್ಗೆ ತುಂಬ ಖುಷಿ ಆಗುತ್ತೆ. ವಿಶೇಷವಾಗಿ ನಾವಿಲ್ಲಿ ಕಾರ್ಯಕ್ರಮ ನೋಡಿದಾಗ ತುಂಬ ಶ್ರಮ ಇದೆ ಇದ್ರ ಹಿಂದೆ. ಇಟ್ಸ್ ನಾಟ್ ಎ ಈಸಿ. ನಾವು ಏನು ಹೇಳ್ತೀವೋ ಅಷ್ಟು ನಾವು ಮಾತಾಡ್ಬೋದು ಅಷ್ಟು, ಆದರೆ ಅದನ್ನ ಹಿಂದಿನ ಶ್ರಮ ತುಂಬ ದಿನಗಳ ಶ್ರಮ ಇರುತ್ತೆ. ವಿಶೇಷವಾಗಿ ಆಯೋಜನೆ ಮಾಡಿದಂಥ ಶ್ರಮ ವಹಿಸಿದ ನಮ್ಮೆಲ್ಲ. ಆಮೇಲೆ ಇನ್ನೊಂದು ವಿಶೇಷವಾಗಿ ನಮ್ಮೂರಲ್ಲಿ ರಾಜಕೀಯ ಎಷ್ಟು ಚೆನ್ನಾಗಿದೆ, ಅಷ್ಟೇ ಕೂಡ ಅನ್ಯೋನ್ಯ ಕೂಡ ಮತ್ತು ವೈಯಕ್ತಿಕವಾಗಿ ಎಲ್ಲ ಕೆಲಸನೂ ಕೂಡ ಮಾಡ್ತಾರೆ. ಯಾವುದೇ ಸಾವು ನೋವಾಗಿರಲಿ, ಯಾವುದೇ ಆಗಿರಲಿ, ಅದನ್ನು ವಿಶೇಷವಾಗಿ ಗಮನಿಸಿದ್ರ ಜೊತೆಗೆ ಅದು ಬದಿಗೊತ್ತಿ ಕಾರ್ಯವನ್ನು ಏನು ಮಾಡಬೇಕಾಗಿದೆ ನಾವು ತುಂಬ ದೂರದಲ್ಲಿದ್ದೂ ಕೂಡ ಗಮನಿಸಿದ್ದೀನಿ. ಎಲ್ಲ ಮುಖಂಡರು, ಎಲ್ಲ ರಾಜಕೀಯ ವ್ಯಕ್ತಿಗಳು, ಆಮೇಲೆ ಎಲ್ಲ ಸಮಾಜ ಮಾಡಿದಂಥ ಎಲ್ಲ ವ್ಯಕ್ತಿಗಳು ತುಂಬ ಶ್ರಮ ವಹಿಸಿ ನಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಮಗೆಲ್ಲರ ಪರವಾಗಿ ನಾನು ವೈಯಕ್ತಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ನಮಗೆ ಗೌರವಿಸಿ ಇನ್ನೂ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಹಾಗೆ ಆ ಜವಾಬ್ದಾರಿ ನಿರ್ವಹಿಸುವ ಕೆಲಸ ಆ ದುರ್ಗಾದೇವಿ ನಮ್ಮಲ್ಲಿ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಕೂಡ ದುರ್ಗಾದೇವಿ ಶುಭ ಹಾರೈಸಲಿ ಹಾಗೂ ಸುಖ ಸಮೃದ್ಧಿ ನೀಡುವುದರ ಜೊತೆಗೆ ಸುಖಮಯ ಎಲ್ಲರ ಜೀವನ ಬಯಸಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಸನ್ಮಾನಿಸಿ ಮಾತನಾಡಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸುರೇಶನ್ ಅವರಿಗೆ. ಈಗ ವಿಶೇಷ ವೆಂಕಟೇಶ್ ನಾಯಕ್ ಗುತ್ತಿಗೆದಾರರು ಹಾಗೂ ರಾಘು ರಾಠೋಡ್ ಅವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಮಾಜಿ ಅಧ್ಯಕ್ಷರಿಗೆ ಸನ್ಮಾನಿಸ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಬಂದು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾರೆ. ಧನ್ಯವಾದಗಳು. ಸೋಮ್ ಸಿಂಗ್ ಮಾಜಿ ಅಧ್ಯಕ್ಷರು, ಶಾನಾಬಾಯಿ ಅವರು ಅಧ್ಯಕ್ಷರು, 3 ತಾಂಡಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ತುಂಬಾ ಒಳ್ಳೆಯದಾಗಲಿ. ತಾಂಡೆಯಲ್ಲಿ ಹಗಲೆಲ್ಲ ರಾತ್ರಿ ಎಲ್ಲ ಅನ್ನದೇ ಈ ನಾಟಕ ಸಂಬಂಧ ಅವರು ಕೂಡ ಶ್ರಮಿಸಿದ್ದಾರೆ. ಅವರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇದೇ ರೀತಿ ಈಗ ನಮ್ಮ ಊರಿನ ಮುಖ್ಯ ಹುದ್ದೆಯಲ್ಲಿರುವಂತಹ DSP ಅವರು ಅಂತ ಕೃಷ್ಣ ಕೆಮ್ಮಪ್ಪ ಲಮಾಣಿ ಅವರು ಉದ್ದೇಶಿಸಿ ಒಂದು 2 ನಿಮಿಷ ಮಾತಾಡ್ತಾರಂತ. ಎಲ್ಲ ನಮಸ್ಕಾರ. ವೆಂಕಟೇಶ್ केरो कनाई भी हब्बा भी कोणते घेतानी वो साचीच आहे. आम्ही आपण बी देखरेचा ती दाडे ती काही समारंभ चालरेच कारण अद्धुरी आगी आपण तांडे सेच नानक्या मोठ
काय सेज इन्व्हॉल्वमेंट येतानी कोणसी हुद्दे पोस्ट सम मोटो नानके सेजू आ सेज नंदीन जातानी कसल्यार विवेद पूजा पाती विवेद सेज में घणा आज घण काम किदेचो ಈ ಗಣ್ಣ आज कमिटी सेज त्रास करून किदेचो धन्यवादಗಳು कनाय भी अपन तांडो राजकीय काय भी टाइम में काय भी करलो तम केंत वोट घालो गला काय भी करो आದ್ರೆ तांडेर विचार आदನ आपण से एकज ನಮ್ಮ ಊರು ನಮ್ಮ ಹೆಮ್ಮೆ ಕಜೋ आपण तांडेर ಹೆಮ್ಮೆ ರೇನೋ उनसे कारणा में वही मनस तो मुड़ा मुड़ा वाद्य कले बಗೆಹರಿಸಲು उनसे इश्यू करलो मतो गण आज ऑर्गनाइज किदेचो एक विचार अजक विचार स्कूलर ಬಗ್ಗೆ आयचं स्कूलर ಬಗ್ಗೆ कमिटी जो वादा करे काय स्कूल इंप्रूवमेंट करनो कदानी तम डिसाइड करो एक ब्लूप्रिंट काढो हमसे काही एम्प्लॉयज हमसे हम बढ़तानी स्कूलर काही अभिवृद्धि से और ಬಗ್ಗೆ हम और सहाय करायचा अजक मूरने विचार नाटकेर ಬಗ್ಗೆ आता नाटक घण एक मेहनती त्रास करायचो आता कोणतच बघतो पार्ट एक पात्र करणं होतं गरीब श्रीमंतर पात्र करणं श्रीमंत गरीबेर पात्र करणं घण कष्टाचं मास्तर घण केलं होतं कोणतो घण त्रास तिथंच केलं होतं आचो नाटक करो तांडे में सुख शांति रहता सजाबरों ओत्साह सेम ठीक लो माँ बाप ना भाई बहन ठीक देख लें जाओ कहीं भी छे आराम में रहो द्वेषा करें जाओ मत आराम से रहो भगवान से ऊपर देख से नाचो वेद थैंक यू ಕೃಷ್ಣ ಲಮಾಣಿ ಅವರಿಗೆ ತುಂಬ ಧನ್ಯವಾದಗಳು. ನಮ್ಮ ತಾಂಡದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಇದೇ ರೀತಿ ಮಾತಾಡಿದ್ದಕ್ಕೆ ತುಂಬ ಆಭಾರ ಆಗಿದ್ದೇವೆ. ನಮ್ಮ ಊರಿನ ಹಿರಿಯರ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ರೀತಿ ನಮ್ಮ ಅಣ್ಣನಾದಂತಹ ರೂಪ್ಸಿಂಗ್ ಲೋಕಪ್ಪ ರಾಠೋಡ್ ಅವರು ಕೂಡ ಒಂದೆರಡು ಹುಮ್ಮಸ್ಸಲ್ಲಿ ಇದ್ದಾರೆ, ಏನೋ ಮಾತಾಡ್ಬೇಕಂತ ಹೇಳಿ 2 ನಿಮಿಷ ಅವರಿಗೂ ಕಾಲಾವಕಾಶ ಕೊಡ್ತೀವಿ. ದಯಮಾಡಿ ಶಾಂತಿ ರೀತಿ ಕಬಡ್ಡಿ ಯಾವಾಗೂ ಸಿಗಂಗಿಲ್ಲ, ಮತ್ತೆ 3 ವರ್ಷಕ್ಕೆ ಸಿಗೋದವರು. ದಯಮಾಡಿ ನಾಟಕ ಬೆಳಿಗ್ಗೆ 6 ಮಟ್ಟ ಮಾಡೋಣ, ದಯಮಾಡಿ ಶಾಂತಿ ರೀತಿ कापट. आज आपण तांडेर पूजामाय घरे घरे पूजा करतो, शेती मोठो पूजा एक निमित्त आपण से भळाचा आहे पूजामाय, एकेनेक देखाचा एकेनेक वाते कराचा ही घण खुशीर विचार काल आपण नंदीने खुशी खुशी आगी 11 विचारमणे ती किदे शेर सहभाग व्यक्ती शेर खुशी खुशी ती करना भी पूजा काय भी एक तांडेर काय भी एक फंक्शन रिगतो आपण तांडो एक वेतानी काम करायचं ही म्हणून खुशी विचारा इथे खुशी खुशी आगी आपण आज कोण कुणसी कार्यक्रमामा धुरियागी आनंदವಾಗಿ ಸಂತೋಷವಾಗಿ करा याडी सहस्र हाते ती आपण सेन दिया आपण वेवटाना आजो वाढत काळ्य अति आनंद येते हमारा ये तांडो एक मादरी वेतानी ये कर्नाटक में रेणु मार घर आशे काय काय बातो ಈ ಸ್ಕೂಲರ್ ಬಗ್ಗೆ हमारा डीवायएसपी कृष्णा वाते किदो घण संतोष विषय ಈ ಸ್ಕೂಲೆ में आज मन कळी 30 सजाबर आज अटेंडेंस इन 300 ताणी करनो आपण तांडेर स्कूलिन हेळगे वास काय भी रतवी हम ओन हेल्प करतानी ओन आंगलायन हम जे कतरा माणस नोकरी वाला भेटेचा से ओन आंगलायर वास हम सहाय करायचा हम काय सहाय करे भगवान देनेचा हम देमाचा म ये तांडेन करते थी जो को तो कते थी आए जो तो हमारे सुरेश को हम ये तांडेन संबंध पड़े सा तो केन हेम्मे वच हम ना काय करे तो हमारे गुरु हिरियर हमारे बंधु ಬಳಗ हमारे भाईपणा हमारे सेज आता आनंदವಾಗಿ अस कार्यक्रम करायचं अधुरियागी करायचं कुणशी भी कोमाई किंचित भी दोष लोप नर जो काम करायचं श्रम करून काम करायचं मग ये दुर्गादेवी रे पूजा वास से आवले जन आता स्वागत करतो हरी प्रति 3 वर्षांना ती अधुरियागी का पूजा करा आणि शेर कष्ट नष्ट से परिहार वेतानी से नाचोविय शेर सजावर आनंदागी संतोषವಾಗಿ ಹೋದನ आंग उधारविय मावापेन देखिए आणि देखनो भी मावपन तो आपण कोई छे नहीं मावापेन देखनो कोई भूलनो ना आणि ಈ ವೇದಿಕೆ ಮನ್ನ ದಿ ವಾತೆ करे दिनेशकना मनो धन्यवाद करतानी मार दी वाते मुसांतु काय करे नाटक करनो घण वाते करनो तो टाइम छे नहीं ಈ ವೇದಿಕೆ धन्यवाद देनी मार दी वाते मुसु जय हिंद जय आलू तांडा धन्यवादಗಳು ರೂಪ್ಸಿಂಗ್ ಬ್ಯಾ अजय नोकरी वाळ्यान मार एक सಣ್ಣ संदेश काय भागतो आपण तांडेर
मदल जाना बेंगलोर है ना कौन सी भी एक नौकरी एप्लीकेशन घाले जानो को तो कोई तो अपन नौकरी वाला रदे और घरे मत रे नाम ले दयमाडी तम नौकरी वाला कतराई माणसो स्टेज पर छो हेटी बेटे जो मोट छो नाणक्या छो दयमाडी अपन तांडेरो माणस कोई भी रेकानी एक मुलीरो कुणसी कानी अपन संबंध रेकानी मत रेकानी अपन तांडेरो करन कन तम ओळको कन्नाई तमार लार रेमाचा हमा तम हमार साथ तम छोड़ो मत अत्री थैंक यू वेरी मच अब ಅದೇ ರೀತಿ जगदीश बाबू चव्हाण उईज कोण तांडेवरेन जांभलो जो माणस ओरी उद्देश करून काय तो वाते करूचु करून विशेषವಾಗಿ आरोच जगदीश एवढी आज ही दुर्गा देवी ताईर आशीर्वाद येते आपण चोख बळेचा काय करतो एक खुशीर्वाद करतो आता आपण मोठ मोठ व्यक्तीಗಳು दिखावच गण्य व्यक्तीಗಳು करतो आपण कृष्ण के लमाणी सर कागतो खुशी पड़नो अभ्यर चचापर मोटिवेशन ಏನು ತಮ್ಮ ಕಾಯಂ कानिको अभ्यर क्यों रेयर जॉब करतो एक रेयर एरिया देखो आपण एक राब खायन माइग्रेटेड पीपल आपण कधी भी बाहेर जाऊन राबाचा कामाचा आमाचा पैसा खर्च कराचा और तक एजुकेशन भी तम इंपॉर्टेंस दो कागतो अब तम आज वो बेटे भी कोई तो भी सवारी स्टेज पर आनो तम कागतो ಈ ಸ್ಟೇಜ್ को एक सीमितವಾಗಿ केनी भी छे चौकुंची स्टेज कागतो आपण मोटिवेशन ಏನು अबदे अब बेटे चुकून काही सामान्य कष्ट करून आमले कोतीव कष्ट करणे जण आज आ तांबलेच को तो अंदर एक फी एक कांट्रिब्यूशन रच दयविಟ್ಟು मारे कळकळी काय गतो छचापरीन उत्सव आंगाव आंग बडो अत्रास ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಶ್ರೀಮತಿ ನಮ್ಮ ಸಹೋದರಿಯರಂತ ನಮ್ಮ ಅಕ್ಕವರು ಸರಳಾಬಾಯಿ ಅವರು ಒಂದ್ 2 ನಿಮಿಷ ಕಾಲಾಂಶ 2 ನಿಮಿಷ ದಯಮಾಡಿ ಅಷ್ಟರಲ್ಲಿ ಮುಗಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ನಾಟಕದವರು ತುಂಬಾ ವೇಟ್ ಮಾಡ್ತಾ ಇದ್ದಾರೆ ದಯಮಾಡಿ ತಗೊಳ್ಳಿ ಶ್ರೀ ದುರ್ಗಾದೇವಿಯ ಚರಣಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರಸ್ವತಿಯ ಚರಣ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಈ ಆಲೂರು ಎಲ್ಟಿಯ ಸಮಸ್ತ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಒಕ್ಕಟ್ಟೆ ಬಲ ಅನ್ನುವಂತಹ ಒಂದು ಮಹತ್ವದ ಅಂಶವನ್ನ ಎತ್ತಿ ಹಿಡಿದದಕ್ಕಾಗಿ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೊತೆಗೆ ಎಲ್ಲ ಮಹನೀಯರು ಸಾಕಷ್ಟು ಪ್ರಯತ್ನ ಪಟ್ಟು ಈ ಎಲ್ಲ ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುವುದರ ಜೊತೆಗೆ ಎಲ್ಲರನ್ನು ಗುರುತಿಸಿ ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯದಿಂದ ಮುಂದೆ ಬಂದಿರುವಂತಹ ಅಧಿಕಾರಿಗಳಾಗಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ಅಥವಾ ವ್ಯಾಪಾರಿಗಳಾಗಿರ್ಬೋದು, ಅಥವಾ ಇನ್ನಿತರ ಅನೇಕ कष्टमय जीवी आपण गोरमाटी तो गहण कष्टती अंग आमेरे जको श्रमजीवीಗಳು आज एक दाड पाटी रेद खायन मती रेद कष्ट पडतानी अंग आमाचा दुसरे नाही मोसा करेरो असो तसो कुणशी मालम छे आपले जेरखाण आपण ಪ್ರತಿಯೊಂದು ಗೋರ್ಮಾಟಿನ ಗುರ್ತಾ करताना ಒಂದು ಕಷ್ಟನ आपण सहाय वेणु केताने आशा करताने मारे एक दिव आते करेन दिने जन अवकाश करून दिने जन सेन नमस्ते करताने धन्यवाद.
ಬೆಳಗಿದು ನಾಟ್ಯ ಕಂದರನು
ಡೈರೆಕ್ಟ್ ತಾನೇ ಇದರ ಕಾರ್ಯಕ್ಟ ನನ್ನ ಕಾಂಚನಾಳ ಕೊಲೆ ಮಾಡಿ ಜೈಲು ಹೋಗಿದ್ದೆ. ಹನ್ನೆರಡು ವರ್ಷ ಶಿಕ್ಷೆಯಾದಾಗ 10 ಲಕ್ಷ ಕೊಟ್ಟು 10 ತಿಂಗಳಲ್ಲಿಯೇ ಹೊರಬಂದೆ. ನನ್ನ ವೇಷವನ್ನು ಬದಲಿಸಿಕೊಂಡು ಮತ್ತೊಂದು ಮದುವೆಯೂ ಆದೆ. ಒಂದೇ ವರ್ಷದಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ ಅಚಾನಕ್ಕಾಗಿ ಸಾವನ್ನಪ್ಪಿದಳು. ನನ್ನ ಮಗಳ ಭವಿಷ್ಯವನ್ನು ಬದಲಿಸಬೇಕೆಂದು ಇಂದು ನಾನು ಸಿಂಗಲಿದ್ದುಕೊಂಡು ನನ್ನ ಮಗಳನ್ನು ಓದಿಸುತ್ತಿರುವೆ. ಇನ್ನು ನನ್ನ ಕೊನೆಯ ಕಾರ್ಯವೇನೆಂದರೆ ಪಾಟೀಲ ಈ ತನಿಖೆ ಬಾಲ ತತ್ವವೆಂದು ತಿಳಿದು ಸಾಮ್ರಾಜ್ಯವನ್ನೇ ಕಟ್ಟಿ ಆಳುತ್ತಿರುವ ಆ ನಿನ್ನ ಶ್ರೀಮಂತಿಗೆ ಸಾಮ್ರಾಜ್ಯವನ್ನು ಸುಟ್ಟು ನಿನ್ನನ್ನು ನಿಟ್ಟಿಸಿರುವಂತೆ ಮಾಡಿದಾಗಲೇ ನನ್ನ ಮನಕ್ಕಾಗುವುದು ಸಂತೃಪ್ತಿ. ಪಾಟೀಲ, ನಮ್ಮಿಬ್ಬರ ಸೇಡಿನ ಗಿಡಿಗಳಲ್ಲಿ ಸಿಲುಕಿದ ಆ ಶಬರಿಯನ್ನು ನನ್ನ ಸೇಡಿನ ಬಾಣದಿಂದ ದೂರು ಮಾಡಿ ಅವನಿಗೆ ಬೀದೆ ಸೂಳೆಯನ್ನಾಗಿ ಮಾಡಿದೆ. ಪಾಟೀಲ, ಇನ್ನೊಂದು ವಾರದಲ್ಲಿ ಬರುವ ಮಗನ ನಿನ್ನ ಪಾಲಿನ ಸಿಡಿಲಾಗಿ ನಾಶ ಮಾಡುತ್ತಾನೆ ಗೊತ್ತಿದ್ದರು
ಕಾಯ್ದೆ ಕಬ್ಬಿಣ ನನ್ನ ಕಿವಿಯಲ್ಲಿ ಸುರಿಸಿದೆಯಾ ಮಗನೇ? ಈ ಬದುಕಲೇ ಸಾಧ್ಯವಿಲ್ಲ. ನನ್ನ ಸೇಡಿನ ಬಾಣ ನಿನ್ನ ಸುರುಮನೆ ನಿನ್ನ ದೇಹಕ್ಕೆ ಚುಚ್ಚಲೇಬೇಕು. ಬರ್ತೀನಿ ಮಗನೇ ಧನ್ಪಾಲ್, ಬರ್ತೀನಿ. ಬಡತನೆ ಎಂಬ ಭೂತ ಕೆಲವರ ಮನೆ ಒಕ್ಕುದಿಕ್ಕು ತೋಚದಂತೆ ಆಟ ಆಡಿಸುವ ಒಂದು ಭೂತ ಇದ್ದಂತೆ. ಸರ್ಕಾರದ ಕಣ್ಣಲ್ಲಿ ನನ್ನೆರಚಿ ಹೊಂಚು ಹಾಕುತ್ತಿರುವ ಹುಚ್ಚೆ ನಾಯಿಯೇ, ಮರ್ಯಾದೆಯಿಂದ ಶರಣಾಗು ಬಾ. ಏ ಧನ್ಪಾಲ್, ಬರೇ ನನ್ನ ತಾಯಿಯನ್ನು ಮುಟ್ಟಿದರೆ ನಿನ್ನನ್ನು ಜೀವಂತವಾಗಿ ಸುಟ್ಟು ಬಿಡುತ್ತೇನೆ. ರಾವಣ ರೆಡ್ಡಿ ಸೊಕ್ಕಿಗೆ ಬಂದ ಶ್ರೀಮಂತ ನನ್ನ ಮಗನೇ, ಚುನಾವಣೆಯಲ್ಲಿ ಗೆದ್ದು ಬಂದು ಎಲ್ಲ ಪಟ್ಟಕ್ಕಿರಬೇಕೆಂದು ಹೊಂಚು ಹಾಕುತ್ತಿರುವ ನಿನ್ನನ್ನು ಈ ಲೋಕದಿಂದ ಪರಲೋಕದ ಟಿಕೆಟದ ಪ್ರಯಾಣವನ್ನು ಕಳಿಸಲು ಹಿಂದೆ ಬರ್ತೇ ರಾತ್ರಿ ಬಂಡ ರಾಜಕಾರಣಿಗಳ ಗಂಡ ಬೇರುಂಡ ಉಂಡ ಪ್ರಚಂಡ ಈ ಪೃಥ್ವಿರಾಜ. ಪಾಟೀಲ ರಾಜಕಾರಣಿಯ ಬೆಂಬಲದಿಂದ ಈ ಕೇಸಿನಿಂದ ಪಾರಾದೆ ತಿಳಿಬೇಡ. ನಿಮ್ಮಂತ ಒಂದು ಒತ್ತು ಹಾಕಲು ನಮ್ಮ ಡಿಪಾರ್ಟ್ಮೆಂಟ್ ಸದಾ ಸಿದ್ಧ. ऊंच ऊंच तारो फेटिया ಆಗಲ್ರಿಯಪ್ಪ 7 ಜನ್ಮಕ್ಕೆ ಡಬಲ್ ಡ್ಯೂಟಿ ಡ್ರೈವರ್. ಅವನವನ ಈ ಊರಾಗ ಡ್ರೈವರ್ ಕೆಲಸ ನನಗೆ ಬೇಡ. ಅದಕ್ಕ ಸೋಮ ಮಾಮನ ಗತೆ ಗೀಳು ಕೆಲಸ ಹುಟ್ಟಿನ್ರಿ, ಗೀಳು ಕೆಲಸ.
ಅಕ್ಷರನು ಬರಂಗಿಲ್ರಿ. ಅದ್ರಾಗ ನಮ್ಮ ಸೆಟ್ಟೆ ಹಾಕಕ ಮಾಸ್ತ್ರಿಗೆ ಅಂತ ಕಲಿಸಿದ್ರ ಆ ಮಗಗ ಬ್ಯಾಗ್ ನೋಡಿ ಮ್ಯಾ ಅಂತ ಓದಿರ್ತಾರ. ಅದ್ರಾಗ್ರಿ ನಮ್ಮ ಮಗ್ಗಲ್ ಮನಿ ಪ್ರಭಾ ಮಾಮ್ಯಾಗ ಎಸ್ ಅಂತ ಕಲಿಸಿದ್ರ ಅದು ಹೋಗ್ಲಿ ಬಿಡ್ರಿ. ನಮ್ ಪಾರಿ ನಾನಿಗೆ ಆರೂರ್ ದಂಡೆ ಬಿಟ್ಟು ಗೋವಾ ಕಲ್ಸಿದ್ರು ಆಕಿಗೆ ರೊಟ್ಟಿನ ಕಲ್ತಿಲ್ರಿ. ಆಕಿ ರೊಟ್ಟಿ ಅಂತ ಕಲಿಸಿದ್ರ ತೂರು ತಟ್ಟಿ ಅಂತ ಹೇಳ್ರಿ, ತೂರು ತಟ್ಟಿ. ಅದು ಹೋಗ್ಲಿ ಬಿಡ್ರಿ. ನಮ್ಮ ಕೊಳ್ಯಾನ ನಾನಿ ಅದ್ರಲ್ಲಿ ನಾನಿ ಆಕಿಗೆ ಮರ ಅಂತ ಕಲಿಸಿದ್ರ ನನ್ನ ಗಂಡನ್ಸರ ಅಂತ ಹೇಳ್ರಿ, ಗಂಡನ್ಸರ. ಹೋಗಿ ಹಿಂಗ್ ಬರ್ತೀನ್ರಿ. ಅಷ್ಟೊತ್ತರ ಎಲ್ಲೂ ಕೂಡ್ಬೇಡ್ರಿ, ಇಲ್ಲೇ ಇರ್ರಿ. ಬರ್ತೀನಿ. ನಾನಾಡುವ ನುಡಿಯೇ ಕನ್ನಡ. ಸಾಕ್ ಆಗ ಹೋಗ್ಬಿಟ್ಟೈತ್ರಿ ಊರಾಗ. ಅಲ್ಲ, ಈ ಗಂಡ್ಯಾಗ ಹೋದ್ರು ಆ ಗಂಡ್ಯಾಗ ಹೋದ್ರು ಎಲ್ಲಾರ ಕಡೆ ಇರುದು ಒಂದ ಚಾದ ಅಂಗಡಿ. ಅದು ನಮ್ ಖಾವ್ರ್ಯ ಮಾಮ ಮತ್ತ ಭೀಮಿ ನಾನಿ. ಅದಕ್ಕ ಮುಂಜಾನೆ 8 ಗಂಟೆಗೆ ಪಾಳಿ ಹಚ್ಚಿದ್ರ ರಾತ್ರಿ 8 ಗಂಟೆಗೆ ಪಾಳಿ ಬರ್ತೈತ್ರಿ. ಅದು ಸುಸಲಾ ಭಜಿ ಸಂಬಂಧ. ಅದಕ್ಕ ನಮ್ ಊರಾಗ ಒಂದ್ ಫಸ್ಟ್ ಕ್ಲಾಸ್ ಹೋಟೆಲ್ ತೆಗಿಬೇಕಂತ ಮಾಡೀನಿ. ಅದಕ್ಕ ನಮ್ಮ ಸೋಮಣ್ಣ ಗಿರ್ನಿಗೆ ಹೇಳಿದ್ರ 4 ಹುಡುಗ್ಯಾರಿನ ತೆಗಿಯೋ ಅಣ್ಣ ಅಂದ್ರ 4 ಮುದುಗ್ಯಾರಿಗೆ ತೆಗ್ದಾನ್ರಿ. ಅವು ಯಾವ್ಯಾವ ಮುದುಕಿರಿ? ನಮ್ಮ ಗಿಡ್ಯಾನ್ ಸೋನ್ಗಿ ನಾನಿ, ಮತ್ತ ನಮ್ಮ ರುದ್ರಿ ನಾನಿ, ಮತ್ತ ನಮ್ಮ ಪೀರಿ ನಾನಿ, ಮತ್ತ ನಮ್ಮ ನೇಮ ಮಮ್ಮನ್ ಗಿರಿ ನಾನಿ. ಅಲ್ಲ, ಇದ್ರಾಗ 3 ಮಂದಿ ರೈಲ್ವೆ ಪಗಾರದಾರ ಅದಾರ, ಇಬ್ರ ಪಗಾರ ಇಲ್ಲ. ನಮ್ಮ ಸೋನ್ಗಿ ನಾನಿಗ ಪಗಾರ ತಗೋ ನಾನಿ ಅಂದ್ರ ಬೇಡ, ನಾ ಕೆಂಪು ಟಂಬಾಟಿ ಊದ್ ಸೌತೆಕಾಯಿ ಮಾಡ್ತೀನಿ ಅಂತ. ಮತ್ತ ನಾನು ಗಿರಿ ನಾನೀಗ ನೀ ಪಗಾರ ತಗೋ ನಾನಿ ಅಂದ್ರ ಆಕಿ ನಾ ಮುಂಜಾನೆ ಎದ್ದ ಬಿಳಿ ನೀರು ಮಾಡ್ತೀನಿ ಅಂತ ಹೇಳ್ತಾಳ್ರಿ. ಅದಕ್ಕ ಎಲ್ಲಾರು ಬರ್ಬೇಕು. ಅವರು ನಾಳೆಗೆ ಮಾಡ್ತಾರ, ನೀವು ಅವ್ರು ಮಾಡಿಸ್ಕೊಳಕ್ ಬರ್ಬೇಕು. ಬಂದು ಹೋಗ್ತೀನಿ ವಾಪಸ್ಸ. ಸಣ್ಣ ಹುಡುಗ